ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಕನ್ನಡ ಪರ ಹೋರಾಟಗಾರ ಗೌರೀಶ್ ಹುಟ್ಟುಹಬ್ಬ ಆಚರಣೆ ಮಾಡಿದ ಅಭಿಮಾನಿಗಳು. ಆನೇಕಲ್ ತಾಲೂಕಿನಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ಎಸ್.ಕೆ. ಗೌರೀಶ್ ಅವರ 47ನೇ ವರ್ಷದ ಹುಟ್ಟಿದ ದಿನವನ್ನು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆಚರಣೆ ಮಾಡಿದರು. ಮುಂಜಾನೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಿಪಾನಿ ವೃದ್ಧಾಶ್ರಮದಲ್ಲಿ 500 ಜನರಿಗೆ ಊಟ, ಬಟ್ಟೆ, ಬೆಡ್ಶೀಟ್, ಹಣ್ಣು ಕೊಟ್ಟು ಅವರ ಜೊತೆಯಲ್ಲೇ ಊಟ ಸೇವಿಸುವ ಮೂಲಕ ಹುಟ್ಟಿದ ದಿನವನ್ನು ಆಚರಣೆ ಮಾಡಿಕೊಂಡರು. ಹಾಗೆ ಆನೇಕಲ್ನಲ್ಲಿ ಇರುವ ಹಳೆಯ ಮಾಧ್ಯಮಿಕ ಪಾಠಶಾಲೆಯಲ್ಲಿ ಸುಮಾರು 600 ಜನ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಿ ಸಮಾಜಕ್ಕೆ ಮಾದರಿಯಾಗುವ ರೀತಿ ಹುಟ್ಟಿದ ದಿನವನ್ನು ಆಚರಣೆ ಮಾಡಿದ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು. ಕಾರ್ಯಕ್ರಮದಲ್ಲಿ ಗುಡ್ಡಹಟ್ಟಿ ರಾಮಸ್ವಾಮಿ, ಕುಮಾರ್, ಶ್ರೀನಿವಾಸ ರೆಡ್ಡಿ, ಶ್ರೀಧರ್, ಗಣೇಶ್, ಮೂರ್ತಿ, ಶಿವಶಂಕರ್, ಮುನಿತಿಮ್ಮ ರೆಡ್ಡಿ ಅನೇಕ ಸ್ನೇಹಿತರು ಭಾಗವಹಿಸಿದ್ದರು. ಅಂತಾನೆ ಅನ್ಕೊಂಡಿರಲಿಲ್ಲ. ಏನೋ ನನ್ನೆಲ್ಲ ನನ್ನ ಆಪ್ತ ಮಿತ್ರರು, ನಮ್ಮ ಸ್ನೇಹ ಬಳಗ ಎಲ್ಲ ಹಿತೈಷಿಗಳು ಸೇರಿಕೊಂಡು ನನ್ನ ಹುಟ್ಟುಹಬ್ಬ ಒಂದು ವಿಭಿನ್ನವಾಗಿ ನಾನು ಮೊದಲಿಗೆ ನನ್ನ ಸ್ನೇಹಿತರು ಹೇಳೋದಂತೆ, ನೋಡಪ್ಪ ನಾನು ಯಾವತ್ತೂ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗಲ್ಲ, ನಾನು ಮಾಡ್ಕೊಳೋದೇ ಆಶ್ರಮದಲ್ಲಿ. ಯಾಕಂತ ಹೇಳಿದ್ರೆ ಭಗವಂತನು ನಾವು ಏನಾದರೂ ಒಬ್ಬರಿಗೆ ಒಂದು ಅನ್ನ ಹಾಕಿದ್ರೆ ಅದರಲ್ಲಿರೋ ತೃಪ್ತಿ ಬೇರೆ ಯಾವುದರಲ್ಲಿ ಇಲ್ಲ. ಅನ್ನದಾನಕ್ಕಿಂತ ದೊಡ್ಡ ದಾನ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಾನು ಮೊದಲನೇ ಆದ್ಯತೆ ಅನ್ನದಾನಕ್ಕೆ ಕೊಡ್ತೀನಿ. ನಾನು ಪ್ರತಿ ವರ್ಷ ನಾನು ಎಲ್ಲಿ ಸಿಪಾನಿ ಆಶ್ರಮದಲ್ಲಿ ಸುಮಾರು 500 ಜನ ಇದ್ದಾರೆ ಇಲ್ಲಿ, ಅವರಿಗೆಲ್ಲ ಒಂದಿನದು ಊಟದ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಒಂದು ಕಡೆ ಬಟ್ಟೆ ಕೊಟ್ಟಿದ್ದಾದರೆ ನಮಗೆಲ್ಲ ಒಂದು ಕಡೆ ಭಾಳ ತೃಪ್ತಿ ಆಗ್ತದೆ. ನಾನು ಅದನ್ನು ಅರ್ಥಕೊಂಡಿದ್ದೀನಿ. ಹಾಗಾಗಿ ಇವತ್ತು ವಿಶೇಷವಾಗಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನನ್ನ ಹಿತೈಷಿಗಳು, ನನ್ನ ಬಂಧು ಬಾಂಧವರು ಮತ್ತು ವಿಶೇಷವಾಗಿ 9 ಪಿಲ್ಲರ್ಸ್ ತಂಡದವರು ಮತ್ತು ಸ್ನೇಹ ಬಳಗ ಮತ್ತು ವಿಶೇಷವಾಗಿ GKY ಬಾಯ್ಸ್ ಇವರೆಲ್ಲ ಸೇರಿ ವಿಭಿನ್ನವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅವರಿಗೆ ಕೋಟಿ ನಮನಗಳನ್ನ ಸಲ್ಲಿಸುತ್ತೀನಿ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನನ್ನ ಮಾಧ್ಯಮ ಮಿತ್ರರು ನಿಜವಾಗ್ಲೂ ನಿಮಗೆ ನಾನು ಎಷ್ಟು ಏನು ಹೇಳಿದ್ರೂ ಸಾಲಲ್ಲ. ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಈ ಪ್ರೀತಿ, ನಾನು ಈ ಪ್ರಪಂಚಕ್ಕೆ ಈ ಸಮಾಜಕ್ಕೆ ಈ ಒಂದು ಸಣ್ಣ ಅಳಿಲು ಸೇವೆ ಮಾಡಿದ್ರೂ ನಮಗೆ ನೀವು ಗುರುತಿಸಿ ಇವತ್ತು ಇಡೀ ನಮ್ಮ ಮಾಧ್ಯಮ ಕ್ಷೇತ್ರ ನಮ್ಮನ್ನು ನಿಜವಾಗ್ಲೂ ಒಳ್ಳೆ ಗೌರವದಿಂದ ನನ್ನನ್ನು ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆ ನಾನು ವಿಶೇಷವಾಗಿ ಈ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಕೋಟಿ ನಮನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನನಗೆ ನನ್ನ ತಂದೆ ತಾಯಿ ಮತ್ತು ನನ್ನ ಧರ್ಮಪತ್ನಿ, ನಾನು ನನ್ನ ಧರ್ಮಪತ್ನಿನ ಅವಳು ಯಾವತ್ತೂ ನನಗೆ ಒಳ್ಳೆ ಶ್ರೇಯಸ್ ಬಯಸ್ತಾಳೆ. ನೋಡಿ, ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿರಿ ಅಂತ ಹೇಳ್ತಾರೆ ಅವಳು. ಮತ್ತು ನನ್ನ ಆಪ್ತ ಗೆಳೆಯರು, ಇವಾಗ ನಾನು ಅವರಿಬ್ಬರ ಹೆಸರು ಹೇಳಲೇಬೇಕು, ಎಲ್ಲರ ಹೆಸರು ಹೇಳಲೇಬೇಕು. ನಮ್ಮ ಶ್ರೀಧರ್ ಸಾರು ಮತ್ತು ನಮ್ಮ ರಾಮಸ್ವಾಮಿ, ನಮ್ಮ ಮಾವ, ನಮ್ಮ ಶಿವು ಮತ್ತು ನಮ್ಮ ಸತೀಶು, ಕುಮಾರು, ನಮ್ಮ ನಾಗೇಶು ಮತ್ತು ನಮ್ಮ ಗಣೇಶಣ್ಣು ಮತ್ತು ನಮ್ಮ ಎಲ್ಲ ನಮ್ಮ ಮುನ್ರಾಜು, ಸೀನಣ್ಣು, ವೆಂಕಟೇಶಣ್ಣು, ನಮ್ಮ ಸುರಿ ಮತ್ತು ನಮ್ಮ
ಕುಮಾರು, ಸಂತೋಷ್, ಸುಮಾರು ಜನ ನಮ್ಮ 9 ಪಿಲ್ಲರ್ಸ್ ಬಳಗ ಅಂತ ಹೇಳಿದ್ರೆ ಬರೀ 9 ಜನ ಅಲ್ಲ, ಅನೇಕ ಸ್ನೇಹಿತರಿದ್ದಾರೆ. ಅವರೆಲ್ಲ 9 ಪಿಲ್ಲರ್ಸ್ ತಂಡದವರೇನೆ. ಹಾಗಾಗಿ ಈ ಒಂದು ಬರ್ಡೇಗೆ ಬಂದು ನನಗೆ ವಿಶ್ ಮಾಡಿದಂಥ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ನನ್ನ ತಮ್ಮಂದ್ರಿಗೂ ಮತ್ತು ಎಲ್ರಿಗೂ, ನನ್ನ ಹಿತೈಷಿಗಳಿಗೆ ಮಗದೊಮ್ಮೆ ನಾನು ನಿಜವಾಗ್ಲೂ ಭಾಳ ಇವತ್ತು ಒಂಥರ ಏನೋ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಆ ಒಂದು ಇದಿದೆ. ಹಾಗಾಗಿ ನಿಮ್ಮೆಲ್ರಿಗೂ ಮಗದೊಮ್ಮೆ ಅಭಿನಂದನೆಗಳನ್ನ ನೀಡಲಿಕ್ಕೆ ಇಷ್ಟ. ಅವರ ಹುಟ್ಟುಹಬ್ಬ ವಿಶೇಷವಾಗಿ ನಮ್ಮ 9 ಪಿಲ್ಲರ್ಸ್ನ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ವರ್ಷವೂ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಕಳೆದ ವರ್ಷ ಇಲ್ಲಿನೂ ಹಮ್ಮಿಕೊಂಡು HD ಕೋಟೆ ತಾಲೂಕಿನ ಹಾಡಿಗಳಿಗೆ ಹೋಗಿದ್ವಿ. ಅಲ್ಲಿರ್ತಕ್ಕಂಥ ಸುಮಾರು ಒಂದು 400-500 ಜನ ಮಕ್ಕಳಿಗೆ ಪುಸ್ತಕ, ಜಾಮಿಟ್ರಿ ಬಾಕ್ಸ್ ವಿತರಣೆಗಳನ್ನು ಮಾಡಿದ್ವಿ. ಇವತ್ತು ಹುಬ್ಳಿಯಲ್ಲಿ, ಬೆಳಗಾಮಲ್ಲಿ ಒಂದು ಕಡೆ ಒಂದು 2-3 ಹಳ್ಳಿಗಳಿಗೆ ಹೋಗ್ತಾ ಇದ್ವಿ. ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ಈ 9 ಪಿಲ್ಲರ್ಸ್ ಅನ್ನೋದು ಬಹಳ 9 ಜನ ಅಲ್ಲ, ಇದೊಂದು ಸ್ನೇಹಿತರ ಒಂದು ಗುಂಪು. ಇದನ್ನು ಮುಂದೆ ನಾವು ಆಲೋಚನೆ ಮಾಡಿದ್ದು, ಇದನ್ನು ಒಂದು ಟ್ರಸ್ಟ್ ಮಾಡಿ ಈ ಥರದ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಏನೇನಿದ್ದಾವೆ ಸಮಾಜದಲ್ಲಿ, ಬಹಳ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಒಂದು ಆಲೋಚನೆಯನ್ನು ಈ ತಂಡ ಇವತ್ತಿನ ದಿವಸ ಬೆಳಗ್ಗೆ ಎದ್ದೇಳ್ತೀರಿ, ತಿಂತೀರಿ, ಮಾಮೂಲಿ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಒಂದು ಮನುಷ್ಯನಿಗೆ ಏನಾದರೂ ಒಂದು ವಿಶೇಷ ಇರಬೇಕು ಅಂದರೆ ಈ ಹುಟ್ಟುಹಬ್ಬ ಅನ್ನೋದು ಅವ್ರಿಗೋಸ್ಕರ ಅಲ್ಲ, ಸ್ನೇಹಿತರನ್ನ ಹಾಗೂ ಹಿತೈಷಿಗಳನ್ನೆಲ್ಲ ಒಂದು ಹತ್ರ ಸೇರಿಸಿ ಒಂದು ಸಿಹಿ ಹಂಚ್ಕೊಳೋದೇ ಹುಟ್ಟುಹಬ್ಬ. ಅದಕ್ಕಾಗಿ ಗೌರೀಶ್ ಬಳಗ ಇನ್ನಷ್ಟು ಇಡೀ ತಾಲೂಕಲ್ಲ, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ 9 ಪಿಲ್ಲರ್ಸು ಹಾಗೂ ಅವ್ರ ಸ್ನೇಹಿತರು ಇನ್ನೂ ಚೆನ್ನಾಗಿದಾಗಲಿ, ಅವ್ರಿಗೆ ದೇವ್ರು 100 ವರ್ಷ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾರೆ. ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಂತಹ ನಮ್ಮ ಆತ್ಮೀಯ ಸಹೋದರರು, ನಮ್ಮ ರಾಜಕೀಯ ಮುಖಂಡರು, ನಮ್ಮ ಹಿತೈಷಿಗಳು ಆದಂತಹ ಶ್ರೀಯುತ ಗೌರೀಶ್ ಅವರಿಗೆ ಆ ದೇವರು ಸಕಲ ಐಶ್ವರ್ಯ, ಆರೋಗ್ಯ, ಯಶಸ್ಸುಗಳನ್ನು ಕೊಡಲಿ ಅಂತ ಕೋರ್ಕೊಳ್ತೀನಿ. ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂತಂದರೆ, ಅವರು ಒಂದು ಸಮಾಜಮುಖಿ ಕೆಲಸಗಳು ಮಾಡೋದ್ರ ಮುಖೇನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋದು ಒಂದು ಭಾಗ. ಆದರೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅದರಲ್ಲಿ ಅಡಕ ಆಗಿರೋದು ನಮ್ಮೆಲ್ಲರಿಗೂ ಮಾದರಿ ಅಂತ ನಾವು ತಗೊಂಡಿದ್ದೀವಿ. ಎಲ್ಲರೂ ಸಹ ಇದೇ ರೀತಿ ತಮ್ಮ ಹುಟ್ಟುಹಬ್ಬಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮುಖೇನ ಹಲವಾರು ಜನಗಳಿಗೆ ಒಂದು ಅವ್ರಿಗೆ ಸಹಾಯ ಹಸ್ತ ಇದರ ಮುಖೇನ ನೀಡಿ ಇನ್ನಷ್ಟು ಅವರಿಗೆ ಒಂದು ಆತ್ಮ ಬಲ ತುಂಬುವ ಕೆಲಸವನ್ನು ನಮ್ಮ ಗೌರೀಶ್ ಅಣ್ಣವರು ಮಾಡಿದ್ದಾರೆ. ಇದೇ ರೀತಿ ಎಲ್ಲರೂ ತಮ್ಮ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸಬೇಕಂತ ಕೋರ್ತಾ ಮತ್ತೊಮ್ಮೆ ನಮ್ಮ ಗೌರೀಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ